ಇಷ್ಟು ಕಡೆ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಅನವಶ್ಯಕವಾಗಿ ಈ ಯೂಟ್ಯೂಬ್ಗಳನ್ನ ಅಥವಾ ಫೇಸ್ಬುಕ್ ಅನ್ನ ಅಥವಾ ಇನ್ಯಾವುದನ್ನ ಯೂಸ್ ಮಾಡ್ಕೊಳ್ಳೋ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಇವರು ಕ್ಲಾಸ್ ನೋಡ್ತಿರ್ತಾರೆ, ಯೂಟ್ಯೂಬ್ನಾಗ ಲೈವ್ ಇರ್ತಾರೆ ಅವರು, ಆದ್ರೆ ಅಲ್ಲಿ ಯಾರು ಒಬ್ರು ಕರೆಕ್ಟ್ ಆಗಿ ತರಗತಿ ಕೇಳ್ತಾ ಇಲ್ಲ. ಏನ್ ಮಾಡಕತ್ತಾರ ಅಂತಂದ್ರೆ ಅನವಶ್ಯಕ ಕಮೆಂಟ್ ಮಾಡೋದು, ಹುಡುಗಿ ಹೆಸರು ತಗೊಂಡು ಕಮೆಂಟ್ ಮಾಡೋದು, ಹುಡುಗನ ಹೆಸರು ತಗೊಂಡು ಕಮೆಂಟ್ ಮಾಡೋದು, ಇಂಥವು ಮಾಡೋದು, ಕೆಟ್ಟದಾಗಿ ಬೈಯೋದು. ನಾನು ಇವತ್ತು ಒಂದಿಷ್ಟು ಕಡೆ ನೋಡಿದೆ ಲೈವ್ ಚಾಟ್ ನಲ್ಲಿ, ಪಾಪ ಅವರು ಸರ್ ಕ್ಲಾಸ್ ಮಾಡೋರು ಮಾಡ್ತಿರ್ತಾರೆ, ಮಾಡ್ತಿರ್ಬೇಕಾದ್ರೆ ಇವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕೆಟ್ಟ ಹೊಲಸಲ್ಲಿ ಕಮೆಂಟ್ ಮಾಡ್ತಿರ್ತಾರೆ. ಅಂತ ಮನಸ್ಥಿತಿ ಇದ್ದವ್ರು ಎಂದೂ ಉದ್ಧಾರ ಆಗೋದಿಲ್ಲ. ಅಂತವ್ರ ಜೊತೆ ನೀವು ಸೇರಿದ್ರೆ ಅಂದ್ರೆ ನಿಮ್ಮನ್ನು ಉದ್ಧಾರ ಅವರು ಬಿಡುದಿಲ್ಲ. ಆದ್ರೆ ನಮ್ಮ ಚಾನಲ್ ನಲ್ಲಿ ನೋಡಕತ್ತವ್ರಲ್ಲಿ ಯಾರು ನನಗೆ ಅಂತವ್ರು ಇಲ್ಲಿವರೆಗೆ ಕಂಡಿಲ್ಲ. ಅಂತವ್ರು ಕಂಡ್ರು ಅಂತಂದ್ರೆ ನಾನು ತಕ್ಷಣವೇ ಅವರನ್ನ ಬ್ಲಾಕ್ ಮಾಡ್ತೀನಿ. ಹೈಡ್ ಯೂಸರ್ ಫ್ರಾಮ್ ಚಾನಲ್ ಅಂತ ಇದೆ ಆಪ್ಷನ್ ಇದೆ, ಅಲ್ಲಿ ನಾನು ಬ್ಲಾಕ್ ಮಾಡಿದೆ ಅಂತಂದ್ರೆ ಯಾವತ್ತೂ ಹೊಳೆ ನೀವು ಚಾನಲ್ ನೋಡೋದಕ್ಕೆ, ಈ ವಿಡಿಯೋ ನೋಡೋದಕ್ಕೆ ಆಗಲ್ಲ. ಅದಕ್ಕೆ ದಯವಿಟ್ಟು ಆ ಶಿಕ್ಷಕರಿಗೆ ಗೌರವ ಕೊಡೋದನ್ನ ಕಲಿರಿ. ಅದರ ಜೊತೆಗೆ ಎಲ್ಲಾ ಶಿಕ್ಷಕರು ಸಹಿತ ಒಂದು ಮನವಿ ಮಾಡ್ಕೊಳ್ತೀನಿ, ನಾನು ಯಾರು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ರು ದಯವಿಟ್ಟು ವಿದ್ಯಾರ್ಥಿಗಳಿಗೆ ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ ಹೊರತು ಅವರು ಆ ರೀತಿ ಮಾಡೋ ಟೈಮ್ನಾಗ ಅವರಿಗೆ ಪ್ರೋತ್ಸಾಹಿಸುವ ಕೆಲಸವನ್ನ ನಾವೆಲ್ಲ ನಿಲ್ಲಿಸಬೇಕಾಗಿದೆ. ಇದೆಲ್ಲರಿಗೂ ಇರಲಿ. ನಾವಿಲ್ಲಿ ಶಿಕ್ಷಕರು ನಾವು ಶಿಷ್ಯಂದಿರನ್ನ ಗಳಿಸಬೇಕಾಗಿದೆ ಹೊರತು ಅವ್ರು ಮಾಡದಂಗ ಅವರಿಗೆ ಸುಮ್ಮನೆ ಫ್ರೀ ಬಿಟ್ಟು ನಾವು ಫಾಲೋವರ್ಸ್ ಅನ್ನ ಗಳಿಸಿಕೊಂಡು ನಾವೇನು ಲೀಡರ್ ಆಗಬೇಕಾಗಿಲ್ಲ. ನಾವಿಲ್ಲಿ ಶಿಷ್ಯಂದಿರಿಗೆ ಒಳ್ಳೆಯ ಜ್ಞಾನವನ್ನ ಕೊಡಬೇಕಾಗಿದೆ. ನಾವು ರಾಜಕೀಯ ನಾಯಕರಲ್ಲ ಫಾಲೋವರ್ಸ್ ಅನ್ನು ಹಾಕೋದಕ್ಕೆ. ಯಾವಾಗ ಒಬ್ಬ ಶಿಕ್ಷಕನ ಕೈ ಒಳಗೆ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ ಶಿಷ್ಯ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿತಾನೋ ಅವಾಗ ಶಿಕ್ಷಕರಿಗೊಂದು ಗೌರವ. ವಿನೋಬ್ ಭಾವೆ ಅವರು ಹೇಳಿದ ಹಾಗೆ ಒಬ್ಬ ಶಿಕ್ಷಕ ತನ್ನ ಶ್ರೇಯಸ್ಸನ್ನು ಎಲ್ಲಿ ಕಾಣಬೇಕು ಅಂದ್ರೆ ತನ್ನ ಶಿಷ್ಯರಲ್ಲಿ ಕಾಣಬೇಕಂತೆ. ಆ ರೀತಿ ನಾವೆಲ್ಲ ಶಿಕ್ಷಕರಾಗೋಣ. ಇವತ್ತು ದೇಶವನ್ನ ಕಟ್ಟಬೇಕಾಗಿರೋ ಕೆಲಸ ರಾಷ್ಟ್ರಪತಿ ಅವರದಲ್ಲ, ಪ್ರಧಾನಮಂತ್ರಿ ಅವರದಲ್ಲ, MLA ದಲ್ಲ, MP ದಲ್ಲ. ಈ ದೇಶವನ್ನ ಕಟ್ಟತಕ್ಕಂಥ ಕೆಲಸ ಯಾರು ಮಾಡಬೇಕಾಗಿದೆ ಅಂದ್ರೆ ಶಿಕ್ಷಕರು ಮಾಡಬೇಕಾಗಿದೆ. ಎಲ್ಲ ನಾವು ಶಿಕ್ಷಕರ ಜವಾಬ್ದಾರಿಯನ್ನ ತಲೆ ಮೇಲೆ ಹೊತ್ಕೊಂಡಿದ್ದೀವಿ, ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ. ಬಹಳಷ್ಟು ಚಾನಲ್ಗಳು ಒಳ್ಳೆಯ ಜ್ಞಾನವನ್ನ ಕೊಡ್ತಾ ಇದ್ದಾವೆ, ಅದನ್ನು ಒಳ್ಳೆ ರೀತಿಯಲ್ಲಿ ಪಡೆದುಕೊಳ್ಳಿ ನೀವೆಲ್ಲ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಲಾಸ್ಟ್ ಒಂದು ಮಾತು. ಒಂದ್ ಕಡೆಗೆ DVG ಅವರು ಹೇಳ್ತಾರೆ, ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಜಗವನ್ನು ಉದ್ಧರಿಸು ಎನ್ನುತ್ತಿಹೆ. ನೋಡ್ರಿ, ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಜಗವನ್ನು ಉದ್ಧರಿಸು ಎನ್ನುತ್ತಿಹೆ ಗದ್ದಲವು ತುಂಬಿ ಪ್ರಸಿದ್ಧನಾಗುತ್ತಿಹೆ ನಿನ್ನುದ್ಧಾರವೆಷ್ಟಾಯಿತು ಮಂಕುತಿಮ್ಮ ಅಂತ ಕೇಳ್ತಾರೆ. ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವು ತುಂಬಿ ಪ್ರಸಿದ್ಧನಾಗುತ್ತಿಹೆ ಜಗವನ್ನು ಉದ್ಧರಿಸು ಎನ್ನುತ್ತಿಹೆ ನಿನ್ನುದ್ಧಾರ ಮಂಕುತಿಮ್ಮ ಅಂತ ಹೇಳಿ. ಓಕೆ, ನಾ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ನೀವು ಈ ಜಗತ್ತನ್ನ ಉದ್ಧಾರ ಮಾಡಬೇಕಾಗಿಲ್ಲ. ಅವ್ರದವ್ರು ಮೊದಲು ನಿಮ್ಮ ಪಾಡಿ ನೀವು ಉದ್ಧಾರ ಆಗ, ನಿಮ್ಮ ಪಾಡಿ ನೀವು ಉದ್ಧಾರ ಆದ್ರಿ ಅಂತಂದ್ರೆ ಜಗತ್ತು ತಾನಾಗಿನೇ ಉದ್ಧಾರ ಆಗ್ತದೆ. ಓಕೆ, ಅದಕ್ಕೆ ನಾವು ಜಗತ್ತನ್ನ ಉದ್ಧಾರ ಮಾಡೋದಕ್ಕೆ ಹೋಗಬೇಕಾಗಿಲ್ಲ. ಮೊದಲು ನಿಮ್ಮ ಪಾಡಿ ನೀವು ಒಳ್ಳೆಯವರಾಗೋದಕ್ಕೆ, ನೀವು ಉದ್ಧಾರ ಆಗೋದಕ್ಕೆ ಪ್ರಯತ್ನ ಪಡ್ರಿ. ಆಮೇಲೆ ನಿಮಗೆ ಒಂದು ಸ್ಟೇಜ್ಗೆ ಬಂದ ನಂತರ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅವಾಗ ಎಷ್ಟು ಬೇಕಾದಷ್ಟು ನಾವು ಸಹಾಯ ಮಾಡಬಹುದು. ಮತ್ತೆ ನಾನು ಹೇಳಕತ್ತೀನಿ ಅಂದ್ರೆ ಸ್ವಾರ್ಥಿಗಳಾಗ್ರಿ ಅಂತ ಹೇಳಕತ್ತಿಲ್ಲ. ನಾನು ಹೇಳ್ತಾ ಇರೋದೇನು, ಮೊದಲು ನೀವು ಚೆನ್ನಾಗಿದ್ರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ತಮ್ಮೆಲ್ಲರಿಗೂ ಶುಭ.